ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಯಾವ್ದಾದ್ರು ಸಬ್ಸಿಡಿ ಬಗ್ಗೆ ಹೇಳಿ ಅಥವಾ ಯಾವ್ದಾದ್ರು ಫ್ರೀ ಸ್ಕೀಮ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಒಂದು ಒಳ್ಳೆಯ ಸ್ಕೀಮ್ ತಂದಿದ್ದೀನಿ. ಸೊ ಇದು ಸರ್ಕಾರದಿಂದ ಉಚಿತವಾಗಿ ನಿಮ್ಗೆ 4,000 ರೂಪಾಯಿ ಸಹಾಯಧನ ಸಿಗುತ್ತೆ. ಸೊ ಸರ್ಕಾರದಿಂದ ನಿಮಗೆ 4,00,000 ರೂಪಾಯಿ ಸಹಾಯಧನ ಸಿಗುತ್ತೆ. ಸೊ ಈ ಒಂದು 4,00,000 ರೂಪಾಯಿ ನೀವು ಉಚಿತವಾಗಿ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ನನ್ನ ಒಂದು ಜನ ನೋಡಿ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡಿರ್ತೀರಾ. ಹಾಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ನನ್ನ ಜನ ನೋಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಗಳ ಬಗ್ಗೆ ಡಿಟೇಲ್ ಆಗಿ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಹೋಗಿ ಅಲ್ಲಿ ನೋಡಬಹುದು. ಆ ಒಂದು ಚಾನಲ್ ಲಿಂಕ್ ಅನ್ನ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು ಅದು ಕೂಡ ನೀವು. ಓಕೆನಾ? ಸೊ ಯಾರಿಗೆಲ್ಲ ಮನೆಯಲ್ಲಿ ಕುಳಿತುಕೊಂಡು ಮಾಡುವಂತ ಕೆಲಸ ಇಂಟ್ರೆಸ್ಟ್ ಇದೆ, ಸೊ ನೀವು ಕೂಡ ಹೌಸ್ ವೈಫ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಎಲ್ಲರೂ ಕೂಡ ಕೆಲಸ ಮಾಡಬಹುದು. ಸೊ ಎಲ್ಲರಿಗೂ ಕೂಡ ವರ್ಕ್ ಫ್ರಮ್ ಜಾಬ್ ಗಳಿರುತ್ತೆ. ಸೊ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನ ನನ್ನ ಜನ ನೋಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತೀನಿ. ಸೊ ಅದು ಕೂಡ ಜಾಬ್ ಲಿಂಕ್ ಅನ್ನ ನನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡಿ ಅಪ್ಲೈ ಮಾಡಿ. ಓಕೆನಾ? ಸೊ ಅದೇ ತರ ಈಗ 4,00,000 ರೂಪಾಯಿ ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಗ್ತಾ ಇದೆ. ಓಕೆನಾ? ಸೊ ಇದಕ್ಕೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಯಾರೆಲ್ಲ ಅರ್ಹರಾಗಿರ್ತೀರಾ, ಮತ್ತೆ ಇದು ಯಾವ ಯೋಜನೆ ಅನ್ನೋದ್ರ ಬಗ್ಗೆ ಸೊ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಿಮ್ಗಿಲ್ಲಿ ಈ ಒಂದು ಯೋಜನೆಯಲ್ಲಿ ಸಹಾಯಧನ ಬಂದ್ಬಿಟ್ಟು 4,00,000 ರೂಪಾಯಿ ಸಿಗುತ್ತೆ. ಓಕೆನಾ? ಸೊ ಇದು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ. ಸೊ ನಿಮ್ಗೆಲ್ಲ ಅರ್ಥ ಆಗಿರಬಹುದು, ಇದು ಯೋಜನೆ ಸಾರಥಿ ಯೋಜನೆ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ. ಇದು ಟ್ಯಾಕ್ಸಿ ಖರೀದಿ ಆಗಿರಬಹುದು ಅಥವಾ ಆಟೋ ಖರೀದಿ ಆಗಿರಬಹುದು. ಸೊ ಯಾರೆಲ್ಲ ಬಡವರ್ಗದವರು ಇರ್ತಿರಲ್ವಾ, ಸೊ ನಮಗೆ ದುಡಿಯಕ್ಕೆ ಶಕ್ತಿ ಇರಲ್ಲ, ಸೊ ನಮ್ಗೆ ಯಾರು ಕೂಡ ಲೋನ್ ಕೊಡ್ತಾ ಇರಲ್ಲ, ಮತ್ತೆ ಸಬ್ಸಿಡಿ ಕೊಡ್ತಾ ಇರಲ್ವಲ್ಲ, ಸೊ ಅಂತವರಿಗಾಗಿ ಬಡ ಜನಗಳಿಗಾಗಿ ಮಾಡಿರುವಂತ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ. ಓಕೆನಾ? ಸೊ ಈ ಒಂದು ಯೋಜನೆಯಲ್ಲಿ ಹೇಗೆ ನೀವು ಅಪ್ಲೈ ಮಾಡಬೇಕು, ಹೇಗೆ ಉಚಿತವಾಗಿ 4,00,000 ರೂಪಾಯಿಯನ್ನ ಪಡೆದುಕೊಳ್ಬೇಕು, ಸೊ ಯಾರೆಲ್ಲ ಅರ್ಹರಾಗಿರ್ತೀರಾ ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಈ ಒಂದು ಯೋಜನೆ ಹೆಸರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸ್ವಾವಲಂಬಿ ಸಾರಥಿ ಯೋಜನೆ. ಓಕೆನಾ? ಸೊ ಈ ಯೋಜನೆಯನ್ನ ಯಾಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಯುವಕರಿಗೆ, ನಿರುದ್ಯೋಗ ಯುವಕರಿಗೆ ಸ್ವಂತ ಉದ್ಯೋಗ ಶುರು ಮಾಡ್ಲಿ ಅಂತ ಹೇಳ್ಬಿಟ್ಟು ಟ್ಯಾಕ್ಸಿ ಖರೀದಿಗಾಗಿರಬಹುದು ಅಥವಾ ಸರಕು ಸಾಗಾಣಿಕೆ ಮಾಡ್ತಿರುವಂತ ವಾಹನಗಳನ್ನ ಖರೀದಿ ಮಾಡ್ಲಿಕ್ಕೆ ಸರ್ಕಾರದ ಕಡೆಯಿಂದ 4,00,000 ರೂಪಾಯಿ ಸಹಾಯಧನ ಸಿಗುವಂತದ್ದು. ಓಕೆನಾ? ಸೊ ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತ ಹೇಳಿದ್ರೆ, ಅರ್ಜಿ ಕೊನೆಯ ದಿನಾಂಕ ಯಾವಾಗಪ್ಪ ಅಂತ ತಿಳ್ಕೊಂಡ್ಬಿಡೋಣ. ಯಾಕಂದ್ರೆ ಎಷ್ಟೋ ಜನ ಕೇಳ್ತಾ ಇರ್ತೀರಾ, ಮೇಡಮ್ ಅರ್ಜಿ ಸ್ಟಾರ್ಟಿಂಗ್ ಹೇಳ್ತೀರಾ, ಕೊನೆಯ ದಿನಾಂಕ ಹೇಳಲ್ಲ. ಯಾಕಂದ್ರೆ ನಮ್ಗೆ ಎಷ್ಟು ಪೀರಿಯಡ್ ಇರುತ್ತೆ, ಯಾವಾಗ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಕೊನೆಯ ದಿನಾಂಕ ಹೇಳಿ ಅಂತ ಹೇಳ್ತೀರಾ. ಸೊ ಮೊದಲನೇದಾಗಿ ಕೊನೆಯ ದಿನಾಂಕ ಬಂದ್ಬಿಟ್ಟು 10 ಸೆಪ್ಟೆಂಬರ್ 2025 ಆಗಿರುತ್ತೆ. ಸೊ 10 ಸೆಪ್ಟೆಂಬರ್ 2025 ಆಗಿರುತ್ತೆ. ಸೊ ಅದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಯಾವುದೇ ರೀತಿಯಾಗಿ ಇದು ಆಫ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ. ಓಕೆನಾ? ಸೊ ಇದಕ್ಕೆ ವಯಸ್ಸಿನ ಮಿತಿ ಬಂದ್ಬಿಟ್ಟು 21 ವಯಸ್ಸಿಂದ 56 ವರ್ಷದ ಒಳಗಿನವರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಓಕೆ? ಸೊ ಇನ್ನು ಇದಕ್ಕೆ ಆದಾಯ ಮಿತಿ, ಸೊ ಎಲ್ಲರಿಗೂ ಕೂಡ ಇದು ಬರುತ್ತಾ ಅಂತ ಕೇಳಿದ್ರೆ, ಸೊ ಎಲ್ಲರಿಗೂ ಕೂಡ ಬರಲ್ಲ. ಇದಕ್ಕೆ ತನ್ನದೇ ಆದಂತ ಒಂದು ಆದಾಯ ಮಿತಿಯನ್ನ ಏರ್ಪಡಿಸಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಗ್ರಾಮೀಣ ಜನರಿಗೆ ಒಂದು ಆದಾಯ ಮಿತಿ ಇರುತ್ತೆ, ಮತ್ತೆ ನಗರದ ಜನರಿಗೆ ಒಂದು ಆದಾಯ ಮಿತಿ ಇರುತ್ತೆ. ಅಂದ್ರೆ ಸಿಟಿಯವ್ರಿಗೆ ಬೇರೆ ಇರುತ್ತೆ, ವಿಲೇಜ್ ಅವ್ರಿಗೆ ಬೇರೆ ಇರುತ್ತೆ. ಓಕೆನಾ? ಸೊ ಮೊದಲಿಗೆ ಗ್ರಾಮೀಣದವರಿಗೆ ಎಷ್ಟು ಆದಾಯ ಮಿತಿ ಇರಬೇಕು ಅಂತ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ ಬಂದ್ಬಿಟ್ಟು 1.5 ಲಕ್ಷ ರೂಪಾಯಿ ಇರಬೇಕು, ಅದ್ರ ಒಳಗಡೆನೆ ಇರಬೇಕು, ಮೀರಿರಬಾರ್ದು. ಓಕೆನಾ? ಅಂದ್ರೆ ಗ್ರಾಮೀಣ ಜನದ ಭಾಗದವರಿಗೆ. ಓಕೆನಾ? ಸೊ ಇನ್ನು ನಗರ ಭಾಗದ ಜನರಿಗೆ 2 ಲಕ್ಷ ವಾರ್ಷಿಕ ಆದಾಯ ಇರಬೇಕು, ಮಿತಿಯನ್ನ 2 ಲಕ್ಷ ಮೀರಿರಬಾರ್ದು. ಓಕೆನಾ? ಅದ್ರೊಳಗೆ ಇರಬೇಕು ನಗರದವರಿಗೆ. ಇನ್ನ ನಿಮ್ಮ ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರು ಆಗಿರಬಾರ್ದು. ಓಕೆನಾ? ಸೊ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಜಾಬ್ ಇರಬಾರ್ದು ನಿಮ್ಮ ಕುಟುಂಬ ಯಾರಿಗೇ ಇರ್ಲಿ. ಓಕೆನಾ? ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಅಪ್ಪ ಅಮ್ಮ ಯಾರಿಗೂ ಕೂಡ ಸರ್ಕಾರಿ ನೌಕರಿ ಇರಬಾರ್ದು. ಸೊ ಇಷ್ಟೆಲ್ಲ ಹೇಳಿದ್ರಿ ಮೇಡಮ್, ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಕೇಳ್ತಿರಲ್ವಾ. ಸೊ ಮೊದಲಿಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್. ಓಕೆನಾ? ಸೊ ಅಗತ್ಯವಿರುವ ದಾಖಲೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ? ಮೊದಲಿಗೆ ಆಧಾರ್ ಕಾರ್ಡು, ವಯಸ್ಸು ಮತ್ತೆ ನಿವಾಸದ ಪುರಾಣ ಪತ್ರ ಅಂದ್ರೆ ಏಜ್ ಸರ್ಟಿಫಿಕೇಟ್, ಮತ್ತೆ ನಿಮ್ಮ ಒಂದು ನಿವಾಸದ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಅದಾದ್ಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅದಾದ್ಮೇಲೆ ಚಾಲಕ ಶಾಸನ ಪತ್ರ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ.
ಮತ್ತೆ ಬ್ಯಾಂಕ್ ಖಾತೆ ಇರಬೇಕು, ನಿಮ್ದೇ ಒಂದು ಅಕೌಂಟ್ ಇರ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ವಾಹನ ದರ ಪಟ್ಟಿ ಇರ್ಬೇಕಾಗುತ್ತೆ. ನೀವೇನಾದ್ರೂ ವಾಹನವನ್ನ ಓಡಿಸ್ತಾ ಇದ್ರೆ ಅದರ ದರ ಪಟ್ಟಿ ಬೇಕಾಗುತ್ತೆ. ಮತ್ತೆ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಓಕೆನಾ, ಇಷ್ಟು ದಾಖಲಾತಿಗಳು ಬೇಕು. ಸೊ ಇದನ್ನ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅರ್ಜಿ ಸಲ್ಲಿಸಿ. ಅಥವಾ ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಗ್ರಾಮ ಒನ್ ಸಮಾಜ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ನೋಡಿ, DC ಆಫೀಸ್ ಅಲ್ಲಿ, ಅಲ್ಲಿ ಹೋಗಿ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅಥವಾ ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇಲ್ಲ ನಾನೇ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡಿಟೇಲ್ ತಗೊಂಡು ಅದನ್ನ ಅಪ್ಲೈ ಹೇಗ್ ಮಾಡೋದು ಅಂತ ನೋಡ್ಬಿಟ್ಟು ಅಪ್ಲೈ ಮಾಡುವಂತದ್ದು. ಓಕೆನಾ, ಸೊ ಈ ರೀತಿ ಅಪ್ಲೈ ಮಾಡೋದು ಇರುತ್ತೆ. ಓಕೆನಾ, ಸೊ ಇದಕ್ಕೆ ಯಾರೆಲ್ಲ ಅರ್ಹರು ಅಂತ ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ, ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ, 100% ಜಿನೈನ್ ಆಗಿದೆ. ಸೊ ಇದು ಸರ್ಕಾರದ ಕಡೆಯಿಂದ ಕೊಡ್ತಾ ಇರುವಂತದ್ದು. 4 ಲಕ್ಷ ರೂಪಾಯಿ ಕೊಡ್ತಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಅರ್ಹರಾಗಿರ್ತೀರಾ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಇದರಲ್ಲಿ ನೀವು ಹೇಗೆ ಪೋರ್ಟಲ್ಗೆ ಹೋಗಿ ವೆಬ್ಸೈಟ್ ಅನ್ನು ಓಪನ್ ಮಾಡೋದು ಅನ್ನೋದು ಕೂಡ ನಾನು ತೋರಿಸ್ತೀನಿ. ಸೊ ಅದು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡಬಹುದು. ಇಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಸೇವಾ ಕೇಂದ್ರ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಪ್ಲೈ ಮಾಡಿ. ಓಕೆನಾ, ಸೊ ಈ ರೀತಿ ಈ ಒಂದು ಸ್ವಾವಲಂಬಿ ಸಾರಥಿ ಸ್ವಾವಲಂಬಿ ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆಯಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಸೊ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಸರ್ಕಾರಿ ನ್ಯೂಸ್ ಗಳ ಬಗ್ಗೆ, ಅಂದ್ರೆ ಸರ್ಕಾರಿ ಯೋಜನೆಗಳ ಬಗ್ಗೆ. ವಂಚನೆ ಆಗ್ತಾ ಇರ್ತಾರೆ, ಯೋಜನೆಗಳಿಂದ ವಂಚಿತರಾಗ್ತಾ ಇರ್ತಾರೆ, ಯಾಕಂದ್ರೆ ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಸ್ಕೀಮ್ ನೊಂದಿಗೆ ಮತ್ತೊಂದು ಹೊಸ ಸ್ಕೀಮ್ ನೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಅಥವಾ ಬೇರೆ ಯಾವ್ದಾದ್ರು ವಿಡಿಯೋದಲ್ಲೂ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋನ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.